ಹಾಲೆಲೂಯಾ! ದೇವರಿಗೆ ಸ್ತೋತ್ರ. ನಮ್ಮ ಯೇಸು ಸಜೀವವಾಗಿದ್ದಾರೆಂದು, ಪುನರುತ್ಥಾನನಾಗಿದ್ದಾರೆಂದು ಪ್ರತಿ ಭಾನುವಾರ ಜ್ಞಾಪಕ ಮಾಡಿಕೊಳ್ತಿದ್ದೇವೆ. ಈ ದಿನ ಈಸ್ಟರ್ ಎಂಬ ಈ ಪದ ಬೈಬಲ್ನಲ್ಲಿಲ್ಲ, ಇದನ್ನು ನಾವು ಆಚರಿಸಬಾರದು ಎಂದು ಕೆಲವರು ಹೇಳ್ತಾರೆ. ಮಾತುಗಳು, ಪದಗಳು, ಆಚಾರ ನಮಗೆ ಬೇಕಾಗಿಲ್ಲ, ಆದರೆ ನಮಗೆ ಯೇಸು ಬೇಕಾಗಿದ್ದಾರೆ. ನಮ್ಮ ಯೇಸು ಸಜೀವವಾಗಿದ್ದಾರೆಂದು ನಂಬುತ್ತಾ ಇದ್ದೀರೋ ಇಲ್ಲವೋ? ತಲೆ ಭಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ಜೀವಿಸುವ ಆತನಾಗಿದ್ದೀರಿ, ಸಜೀವನಾದ ದೇವರಾಗಿದ್ದೀರಿ. ಮರಣ ಜಯಿಸಿದ ಆತನೆಂದು ನಂಬುತ್ತಿದ್ದೇವೆ. ಮರಣ ಹೊಂದಿದವರೊಳಗಿಂದ ನೀವು ಎದ್ದು ಬಂದದ್ದರಿಂದ ನಮ್ಮನ್ನೂ ಮರಣದಿಂದ ಎಬ್ಬಿಸಬೇಕೆಂದು, ಸಜೀವರ ಲೋಕದಲ್ಲಿ ನಿಮ್ಮೊಂದಿಗೆ ಸದಾಕಾಲ ಇರುವುದಕ್ಕಾಗಿ, ನಮಗೋಸ್ಕರ ನೀವು ಮಾಡಿರುವ ಪ್ರಾಣ ತ್ಯಾಗಕ್ಕಾಗಿ, ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿರುವ ನಿಮ್ಮ ವಿಮೋಚನೆಯ ಕಾರ್ಯಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ. ಈ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಪುನರುತ್ಥಾನನಾಗಿದ್ದಾನೆ ಯೇಸು. ಹಾಲೆಲೂಯಾ! ಭಾನುವಾರ ಬೆಳಗ್ಗೆಯೇ ಸ್ತ್ರೀಯರಲ್ಲಿ ಕೆಲವರು ಸಮಾಧಿಯ ಬಳಿಗೆ ಹೋಗ್ತಾರೆ. ಯಹೂದ್ಯರ ಸಂಪ್ರದಾಯದ ಪ್ರಕಾರ ಸುಗಂಧ ದ್ರವ್ಯಗಳನ್ನು ಹಚ್ಚುವುದಕ್ಕಾಗಿ ಅವರು ಸಿದ್ಧ ಮಾಡಿಕೊಂಡಿರುವ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಬೆಳಗಿನ ಜಾವದಲ್ಲಿಯೇ, ಇನ್ನು ಮೊಬ್ಬಾಗಿರುವಾಗಲೇ ಅವರು ಹೋಗುತ್ತಾರೆ. ಆ ದೊಡ್ಡ ಬಂಡೆ ಅಡ್ಡ ಇದೆಯಲ್ಲವೋ, ಅದನ್ನು ನಮಗೋಸ್ಕರ ಯಾರು ಉರುಳಿಸುತ್ತಾರೆ ಎಂದು ಯೋಚಿಸುತ್ತಾ ಸಮಾಧಿಯ ಹತ್ತಿರಕ್ಕೆ ಹೋಗಿ ನೋಡಿದ ಕೂಡಲೇ ಅವರಿಗೆ ಆಶ್ಚರ್ಯವೆನಿಸಿತು. ಅಲ್ಲಿ ಸಮಾಧಿಗೆ ಅಡ್ಡವಾಗಿದ್ದ ಬಂಡೆ ಉರುಳಿಸಲ್ಪಟ್ಟಿತು. ಕಾವಲುಗಾರರು ಮೂರ್ಛೆ ಹೋದವರಾಗಿದ್ರು. ಅವರಿಗೆ ಏನೂ ಅರ್ಥವಾಗಲಿಲ್ಲ. ಭಯಾಂದೋಲನೆಯಿಂದ ಅವರು ತಲೆಬಾಗಿಸಿಕೊಂಡಿದ್ದಾಗ ಆ ಸಮಾಧಿ ಒಳಗಡೆಯಿಂದ ಬಂದಿರುವ ಒಂದು ದೊಡ್ಡ ಪ್ರಕಾಶದಲ್ಲಿ ಕೆಲವರು ಪುರುಷರಂತಿರುವ ದೂತರು ಏನು ಹೇಳ್ತಾರೆ ನೋಡಿರಿ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 5ನೇ ವಚನದಲ್ಲಿ, ಆ ಸ್ತ್ರೀಯರು ಭಯ ಹಿಡಿದವರಾಗಿ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಸತ್ತವರೊಳಗೆ ಬದುಕಿರುವವನನ್ನು ನೀವು ಹುಡುಕುವುದು ಏನು? ಕೆಲವರು ಪ್ರಿಯರೇ, ಆಚಾರದ ಹಬ್ಬ ಅಂದುಕೊಂಡು ಈಸ್ಟರ್ ದಿನದಂದು ಸಮಾಧಿ ಬಳಿಗೆ ಹೋಗಿ ಸಮಾಧಿಗಳಿಗೆ ಸುಣ್ಣ ಹಚ್ಚಿ ಮೇಣದ ಬತ್ತಿಯನ್ನು ಬೆಳಗಿಸಿ ಏನೇನೋ ಗುರುತು ಹಾಕಿಕೊಳ್ತಾರೆ. ಸಮಾಧಿಯೊಳಗೆ ಸತ್ತವರು ಇರ್ತಾರೆ ಪ್ರಿಯರೇ. ಸಜೀವವಾಗಿದ್ದವರು ದೇವರ ರಾಜ್ಯಕ್ಕೆ ವಾರಸುದಾರರಾಗಿರುತ್ತಾರೆ. ಮಣ್ಣು ಮಣ್ಣಿಗೆ ಸೇರುವುದು, ಆದರೆ ಆತ್ಮ ಅದನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಯೇಸು ಕ್ರಿಸ್ತನು ಸಜೀವವಾಗಿದ್ದಾರೆ. ನಾವು ಮೃತ್ಯುವಾಗುವಂತಹ ದೇಹವುಳ್ಳವರಾಗಿದ್ದೇವೆ. ನಮ್ಮ ದೇಹ ಒಂದು ದಿನ ಕ್ಷೀಣಿಸಿ ಹೋಗುತ್ತೆ, ಕೃಷಿಸಿ ಹೋಗುತ್ತೆ. ಆದರೆ ಪರಿಶುದ್ಧನಾದ ಯೇಸುವಿನ ದೇಹ ಕೊಳೆತು ಹೋಗಲಿಲ್ಲ. ಆತನು ಮೃತ್ಯುವನ್ನು ಜಯಿಸಿ, ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದಿದ್ದಾರೆ. ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದಂಥವರು ಬೇರೆ ಯಾರು ಚರಿತ್ರೆಯಲ್ಲಿ ಇಲ್ಲ ಪ್ರಿಯರೇ. ಕಥೆಗಳಿರಬಹುದೇನು? ಒಂದು ವೇಳೆ ಯೇಸು ತಿರುಗಿ ಎಬ್ಬಿಸಿರುವ ಲಾಜರನಂತಹ, ಯಾಯೀರನ ಮಗಳಂತಹ, ನಾಯನ ಎನ್ನುವಂತಹ ಊರಿನಲ್ಲಿರುವ ವಿಧವೆಯ ಮಗನಂತಿರುವವರು ಮರಣ ಹೊಂದಿ ತಿರುಗಿ ಎದ್ದು ಬಂದು ಮತ್ತೆ ಮರಣ ಹೊಂದಿದ್ರು. ನಿರಂತರವೂ ಸಜೀವವಾಗಿಲ್ಲ. ಆದರೆ ಯೇಸುವಿಗೆ ಮುಂದೆ ಮರಣವೇ ಇಲ್ಲ. ಮರಣದ ಬಲವನ್ನು ಆತನು ಮುರಿದು ಹಾಕಿದ್ದಾನೆ. ಯೇಸು ಕ್ರಿಸ್ತನು ಸಜೀವವಾಗಿದ್ದಾರೆ. ಅವರು ಮುಂದೆ ಹೇಳಿದ್ದೇನೆಂದರೆ, ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಶಿಲುಬೆ, ಮರಣ, ಪುನರುತ್ಥಾನ ಅಕಸ್ಮಾತ್ತಾಗಿ ನಡೆಯಲಿಲ್ಲ. ಆದರೆ ಅವು ದೇವರ ಪ್ರಣಾಳಿಕೆಯಲ್ಲಿ ನಡೆದಿವೆ, ಪ್ರವಾದನೆಗಳ ನೆರವೇರುವಿಕೆಯಾಗಿ ನಡೆದಿವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೆಯ ಅಧ್ಯಾಯ, ಅದರಲ್ಲಿ ಒಂದು ಒಳ್ಳೆ ವಚನವಿದೆ. 3ನೇ ವಚನ ನೋಡಿಕೊಳ್ಳೋಣ ಬನ್ನಿ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ತಿಳಿಸಿರುವ ಪ್ರಕಾರವೇ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಏನಂತೆ? ನಮ್ಮ ಪಾಪಗಳಿಗಾಗಿ ಆತನು ಸತ್ತನು,
ನಾವೆಲ್ಲರೂ ಸಹಜವಾದ ಮರಣ ಹೊಂದುತ್ತೇವೆ. ಅದೇ ರೀತಿಯಲ್ಲಿ ಪಾಪದಲ್ಲಿ ಜೀವಿಸುವವರಿಗೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಯೇಸು ಮರಣವೇ ಇಲ್ಲದವನಾಗಿದ್ದಾನೆ. ಅಲ್ಫವು ನಾನೇ, ಒಮೇಗವು ನಾನೇ, ಆದಿಯು ನಾನೇ, ಅಂತ್ಯವೂ ನಾನೇ ಎಂದು ಹೇಳಿದ ಆತನಾಗಿದ್ದಾರೆ. ಸತ್ತವನಾಗಿದ್ದೆ, ಆದರೆ ಎಂದೆಂದಿಗೂ ಜೀವಿಸುವವನಾಗಿದ್ದೇನೆ ಎಂದು ಹೇಳಿದ ಯೇಸುವಿಗೆ ಮರಣವೇ ಇಲ್ಲ. ಆದರೆ ನಮ್ಮ ಮರಣವನ್ನು, ನಮ್ಮ ಪಾಪಗಳಿಗೋಸ್ಕರ ನಮ್ಮ ಮರಣ ಶಿಕ್ಷೆಯನ್ನು ಅನುಭವಿಸಿದರು. ಹಾಗೆಯೇ ಮೃತ್ಯುಂಜಯನಾಗಿ ಎದ್ದು ನಮ್ಮನ್ನು ಮರಣದೊಳಗಿಂದ ವಿಮೋಚಿಸುವುದಕ್ಕಾಗಿ, ನಿತ್ಯ ಜೀವ ಕೊಡುವುದಕ್ಕಾಗಿ ಶಕ್ತಿಯುಳ್ಳವನಾಗಿದ್ದಾರೆ. ಹಾಲೆಲೂಯ, ಆತನು ಎದ್ದಿದ್ದಾನೆ ಎಂದು ಹೇಳುವುದಕ್ಕಾಗಿ ಅನೇಕ ರುಜುಗಳನ್ನು ಬೈಬಲಲ್ಲಿ ನೋಡ್ತೇವೆ. ಯೇಸು ಎದ್ದು ಬಂದ ನಂತರ ಕೇಫನಿಗೆ ಕಾಣಿಸಿಕೊಳ್ತಾರೆ. ಅಲ್ಲೇದೆ ನೋಡಿ ವಾಕ್ಯದಲ್ಲಿ. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಕೇಫನಿಗೂ ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟಕಡೆಗೆ ದಿನ ತುಂಬದೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನೆಂದು ಪರಿಶುದ್ಧನಾದ ಪೌಲನು ಹೇಳ್ತಿದ್ದಾನೆ. ಯೇಸು ಕ್ರಿಸ್ತನು ಸಜೀವನಾಗಿದ್ದಾರೆ ಎನ್ನುವುದಕ್ಕೆ ಆಧಾರ, ರುಜುವು ಈ ದಿನ ಪಾಪಿಗಳಾಗಿರುವ ನಾವು ಇನ್ನೂ ಸಜೀವವಾಗಿರುವಂಥದ್ದೇ ಆಗಿದೆ. ಪಾಪಿಗಳಾದ ನಾವು ಪರಿಶುದ್ಧರಾಗಿ ಮಾರ್ಪಟ್ಟು ಆತನಿಗೆ ಸಾಕ್ಷಿಗಳಾಗಿ ಜೀವಿಸುವಂಥದ್ದೇ ಆಗಿದೆ. ಕ್ರಿಸ್ತನು ಸತ್ತವರೊಳಗಿಂದ ತಿರುಗಿ ಎಬ್ಬಿಸಲ್ಪಡದಿದ್ದರೆ ನಾವು ಸಾರುವಂತಹ ಸುವಾರ್ತೆ ವ್ಯರ್ಥವಾಗಿದೆ ಅಂದಿದ್ದಾನೆ ಪೌಲನು. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ಕುರಿತಾದಂತಹ ಸುವಾರ್ತೆ ಕೇವಲ ರೋಗಿಗಳನ್ನು ಸ್ವಸ್ಥಪಡಿಸುವುದಾಗಲಿ, ಲೋಕ ಸಂಬಂಧವಾದ ಭೂಸಂಬಂಧವಾದ ಕುಂದು ಕೊರತೆಗಳನ್ನು ತೀರಿಸುವಂಥದ್ದಲ್ಲ. ಆದರೆ ಪಾಪಗಳ ದೆಸೆಯಿಂದ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿರುವವರನ್ನು ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸಿ ಪರಲೋಕ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡುವಂಥದ್ದಾಗಿದೆ. ಕ್ರಿಸ್ತನ ಸುವಾರ್ತೆಯ ಪ್ರಾಮುಖ್ಯತೆ ಆತನ ಮರಣ ಪುನರುತ್ಥಾನವೇ ಆಗಿವೆ. ಯೇಸು ಕ್ರಿಸ್ತನು ಸಜೀವವಾಗಿದ್ದಾರೆ. ಆತನು ಅನೇಕ ಸಾರಿ ಅನೇಕ ರೀತಿಯಲ್ಲಿ ಅನೇಕರಿಗೆ ಕಾಣಿಸಿಕೊಳ್ತಾರೆ. ಶಿಷ್ಯರೆಲ್ಲರೂ ಭಾನುವಾರ ಸಾಯಂಕಾಲ ಇನ್ನೂ ಬಾಗಿಲು ಮುಚ್ಚಿಕೊಂಡು ಕೋಣೆಯೊಳಗೆ ಕೂತಿರುವಾಗ, ಬಾಗಿಲು ಮುಚ್ಚಿರುವಾಗಲೇ ಆತನು ಒಳಗಡೆ ಹೋಗಿ ನಿಮಗೆ ಸಮಾಧಾನ ಉಂಟಾಗಲಿ ಅನ್ನುತ್ತಾರೆ. ಅವರಿಗೆ ಸಮಾಧಾನವೇ ಇಲ್ಲ. ಅವರು ಭಯದಲ್ಲಿದ್ದರು. ಅಯ್ಯೋ, ನಾವು ನಂಬಿದ ಯೇಸು ನಮ್ಮನ್ನು ಬಿಟ್ಟು ಹೋದ್ರಲ್ಲವೇ, ಈಗ ನಮ್ಮ ಗತಿಯೇನು, ನಮ್ಮ ಭವಿಷ್ಯವೇನು, ಎಲ್ಲ ಬಿಟ್ಟು ಆತನನ್ನು ಹಿಂಬಾಲಿಸಿದೆವಲ್ಲವೇ ಎಂದು ದಿಗುಲು ಪಡುತ್ತಿರುವಾಗ, ನನ್ನ ಸಮಾಧಾನ ನಿಮಗೆ ಬಿಟ್ಟು ಹೋಗ್ತೇನೆ, ಲೋಕ ಕೊಡುವಂತಹ ಸಮಾಧಾನ ಅಲ್ಲ ಎಂಬ ಮಾತು ಮರ್ತೋದ್ರು. ಮತ್ತೆ ಯೇಸು ಪುನರುತ್ಥಾನನಾದಾಗ ಸಮಾಧಾನ ನಿಮಗುಂಟಾಗಲಿ ಅನ್ನುತ್ತಾರೆ. ಅವರ ಮೇಲೆ ಊದಿ, ನೀವು ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳಿರಿ, ಆದರಣೆಯ ಕರ್ತನನ್ನು ನಿಮಗಾಗಿ ಕಳಿಸುತ್ತೇನೆ, ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂದು ಹೇಳಿರುವ ಯೇಸು ನಮ್ಮ ಪಾಪಗಳಿಗೋಸ್ಕರ ಮರಣ ಹೊಂದಿ, ಮೃತನಾಗಿ, ಸಜೀವನಾಗಿ, ಮರಣವನ್ನು ಜಯಿಸಿ ಪರಲೋಕ ರಾಜ್ಯಕ್ಕೆ ಸೇರಿ ಅಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗಾಗಿ ವಿಜ್ಞಾಪನೆ ಮಾಡುತ್ತಾ ಇರುವುದಲ್ಲದೆ, ನಮ್ಮನ್ನು ಆಧರಿಸುವುದಕ್ಕಾಗಿ, ನಮ್ಮನ್ನು ಸರ್ವಸತ್ಯದೊಳಗೆ ನಡೆಸುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ನಮಗೆ ಅನುಗ್ರಹಿಸಿದ್ದಾರೆ. ಈ ದಿನ ಪ್ರತಿಯೊಬ್ಬ ಮನುಷ್ಯನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಿಸಲ್ಪಡುವನು. ಆನಂತರ ಪರಿಶುದ್ಧಾತ್ಮನು ಎಂಬ ವರ ಅವರು ಹೊಂದಿಕೊಳ್ಳುವರು. ಈ ದಿನ ಯೇಸು ಪುನರುತ್ಥಾನನಾಗಿದ್ದಾರೆ, ಮರಣವನ್ನು ಜಯಿಸಿದ್ದಾನೆ ಎಂದು ನಂಬುವ ಪ್ರತಿಯೊಬ್ಬರು ನಮ್ಮ ಹಳೆಯ ಗತಕಾಲದ ಜೀವಿತದಿಂದ ನಾವು ಬಿಡಿಸಲ್ಪಟ್ಟು ನೂತನ ಜೀವಿತವನ್ನು ಕ್ರಿಸ್ತನ ರಾಜ್ಯದ ವಾರಸುದಾರರಾಗಿ ಜೀವಿಸಬಲ್ಲೆವು. ಹಳೆ ಒಡಂಬಡಿಕೆಯಲ್ಲಿರುವ ಭಕ್ತನಾದ ಯೋಬನು, ನನ್ನ ವಿಮೋಚಕನು ಸಜೀವನಾಗಿದ್ದಾನೆಂದು ನಾನು ನಂಬುವೆನು ಎಂಬುದಾಗಿ ಅವನು ಹೇಳ್ತಾನಲ್ಲವೇ. ನನ್ನ ವಿಮೋಚಕನಾದ ಕ್ರಿಸ್ತನು ಸಜೀವವಾಗಿದ್ದಾನೆ, ವಿಮೋಚಕನಾಗಿದ್ದಾನೆ, ನನ್ನ ರಕ್ಷಕನಾಗಿದ್ದಾನೆ. ನನ್ನ ಶರೀರ ಈ ರೀತಿ ಕ್ಷೀಣಿಸಲ್ಪಟ್ಟರೂ ಕೂಡ ನಾನು ಮತ್ತೆ ನನ್ನ ಕಣ್ಣಾರೆ ನನ್ನ ಕರ್ತನನ್ನು ನಾನು ಕಾಣುವೆನು. ಆತನು ತಿರುಗಿ ಭೂಮಿಗೆ ಇಳಿದು ಬರ್ತಾನೆ ಅನ್ನುವಂತಹ ಮಾತುಗಳು ಈ ದಿನ ಇಂತಹ ಸತ್ಯವನ್ನು ಕೇಳುತ್ತಿರುವ ನಾವು ಗ್ರಹಿಸಿಕೊಳ್ಳಬೇಕು. ಆ ದಿನ ಶಿಷ್ಯರು ಆ ವಿಷಯವನ್ನು ಗುರುತಿಸಲಾರದೆ ಭಯಪಟ್ಟಿದ್ರು. ಆದರೆ ಯಾವಾಗ ನಂಬಿಕೆ ಇಡುತ್ತಾರೋ ಅದ್ಭುತವಾದ ಸಾಕ್ಷಿಗಳಾಗಿ
ಕೊನೆಗೆ ಅವರೆಲ್ಲರೂ ರಕ್ತಸಾಕ್ಷಿಗಳಾಗುವುದನ್ನು ಬೈಬಲ್ನಲ್ಲಿ ನಾವು ಕಾಣುತ್ತೇವೆ. ಯೇಸು ಸಜೀವವಾಗಿದ್ದಾರೆ, ಅಂದರೆ ನೀವು ಕೂಗಿದ್ರೆ ಕೇಳುವಾತನಾಗಿದ್ದಾರೆ, ಪ್ರಾರ್ಥಿಸಿದ್ರೆ ಉತ್ತರಿಸುವಾತನಾಗಿದ್ದಾರೆ, ನೀವು ಬೇಡಿಕೊಂಡ್ರೆ ಕೊಡುವಾತನಾಗಿದ್ದಾರೆ. ಆತನು ತನ್ನ ಶಿಷ್ಯರನ್ನು ಎಣ್ಣೆಮರಗಳ ಗುಡ್ಡಕ್ಕೆ ಕರೆದೊಯ್ದು, ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ, ನೀವು ಹೊರಟು ಹೋಗಿರಿ, ನಾನು ನಿಮ್ಮ ಸಂಗಡ ಇರುತ್ತೇನೆ, ನೀವು ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ ಅಂದಿದ್ದಾರೆ. ದೆವ್ವಗಳನ್ನು ಹೊರದೋಡಿಸುವುದಕ್ಕೂ ರೋಗಗಳನ್ನು ಸ್ವಸ್ಥಪಡಿಸುವುದಕ್ಕೂ ಆತನು ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕೆ ಈ ದಿನಕ್ಕೂ ಕೂಡ ಸಜೀವನಾದ ಕ್ರಿಸ್ತನ ನಾಮದಲ್ಲಿ ಶಕ್ತಿ ಇದೆ. ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ಆತನು ಸುರಿಸಿದ ರಕ್ತದಲ್ಲಿ ಈ ದಿನ ಪಾಪ ಕ್ಷಮಾಪಣೆ ಇದೆ. ಒಂದೇ ಸಾರಿ ಮಾನವರೆಲ್ಲರ ದೋಷಗಳಿಗೋಸ್ಕರ ಬಲಿಯಾಗಿ ಪ್ರಾಣ ಕೊಟ್ಟಿರುವ ಯೇಸು ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿರುವ ಸಕಲ ಮಾನವರಿಗಾಗಿ ವಿಮೋಚನೆಯನ್ನುಂಟು ಮಾಡುವ ಆತನಾಗಿದ್ದಾರೆ ಎಂಬ ಈ ವಿಷಯ ನಾವು ನಂಬಿದ ದಿನವೇ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣುತ್ತೇವೆ. ಆತನು ಪರಲೋಕದ ಸಿಂಹಾಸನವನ್ನು ಬಿಟ್ಟು ತನ್ನನ್ನು ತಾನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನಾದರೋ ಹೊಂದುವಷ್ಟು ವಿಧೇಯತೆಯನ್ನು ತೋರಿಸಿ, ಆತನಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಭೂಮಿಯ ಕೆಳಗಡೆಯೂ ಪ್ರತಿ ಮೊಳಕಾಲು ಯೇಸುವಿನ ನಾಮದಲ್ಲಿ ಉರಲ್ಪಡುವಂತೆಯೂ ಪ್ರತಿಯೊಂದು ನಾಲಿಗೆ ಯೇಸುವೇ ಒಡೆಯನು ಎಂದು ಒಪ್ಪಿಕೊಳ್ಳುವಂತೆಯೂ ಆತನು ಹೆಚ್ಚಿಸಲ್ಪಟ್ಟಿದ್ದಾನೆ. ಬೇರೆ ಯಾವ ನಾಮದಲ್ಲಿ ರಕ್ಷಣೆಯುಂಟಾಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಪಾಪ ಕ್ಷಮಾಪಣೆ ಉಂಟು. ನಿತ್ಯ ನರಕದಿಂದ ಬಿಡುಗಡೆ ಉಂಟಾಗಿ ಪರಲೋಕ ರಾಜ್ಯಕ್ಕೆ ಪ್ರವೇಶ ಉಂಟಾಗ್ತದೆ. ಯೇಸು ಹೇಳಿದ್ದಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ, ಸತ್ತರೂ ತಿರುಗಿ ಎದ್ದು ಬರುವನು ಎಂದು ಹೇಳಿರುವ ಮಾತು ನಾವು ನಂಬುವುದಾದರೆ ಈ ಲೋಕದಲ್ಲಿ ನಾವೆಲ್ಲರೂ ವಿಶ್ವಾಸಿಗಳಾಗಲಿ ಅವಿಶ್ವಾಸಿಗಳಾಗಲಿ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಎಲ್ಲರೂ ಮರಣ ಹೊಂದಬೇಕಾಗುತ್ತೆ. ಆದರೆ ಕ್ರಿಸ್ತನನ್ನು ನಂಬುವಂಥವರು, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವರು ಮರಣದೊಳಗಿಂದ ತಿರುಗಿ ಎಬ್ಬಿಸಲ್ಪಡ್ತಾರೆ. ಮೇಘರೂಢನಾಗಿ ಯೇಸು ಬರಲಿಕ್ಕಿದ್ದಾರೆ. ಸಮಾಧಿಗಳು ತೆರೆಯಲ್ಪಡುತ್ತವೆ, ಸತ್ತವರು ಮೊದಲು ಎದ್ದು ಬರ್ತಾರೆ. ಸಜೀವವಾಗಿರುವ ನಾವು ಮಹಿಮಾ ಶರೀರವುಳ್ಳವರಾಗಿ ಮಧ್ಯಾಕಾಶದಲ್ಲಿ ಎತ್ತಲ್ಪಡುತ್ತೇವೆ. ನಂತರ ನಾವೆಲ್ಲರೂ ಸದಾಕಾಲವೂ ಕ್ರಿಸ್ತನೊಂದಿಗೆ ಆ ಪರಲೋಕ ರಾಜ್ಯದಲ್ಲಿ ನಿರಂತರವೂ ಹಸಿವೆ ದಾಹ ಇಲ್ಲದ, ಕಣ್ಣೀರಿಲ್ಲದಂತಹ, ವ್ಯಾಧಿ ಇಲ್ಲದಂತಹ, ಮರಣ ಇಲ್ಲದಂತಹ ಆ ಶಾಶ್ವತವಾದ ರಾಜ್ಯದಲ್ಲಿ ನಾವು ಯುಗ ಯುಗಗಳವರೆಗೂ ತಲತಲಾಂತರಕ್ಕೂ ಜೀವಿಸಲಿಕ್ಕಿದ್ದೇವೆ. ಇದೆಲ್ಲ ವೇದಾಂತವಲ್ಲ ಪ್ರಿಯರೇ, ಯಥಾರ್ಥವಾಗಿದೆ. ದೇವರು ತನ್ನ ಆಕಾರದಲ್ಲಿ ತನ್ನ ಸ್ವರೂಪದಲ್ಲಿ ನಮ್ಮನ್ನುಂಟು ಮಾಡಿದ್ದು ನಮ್ಮೊಂದಿಗೆ ಸಹವಾಸ ಮಾಡುವುದಕ್ಕೂ ನಾವು ಆತನೊಂದಿಗೆ ಇರುವುದಕ್ಕಾಗಿ. ಆದಿ ಮಾನವರಾಗಿರುವ ಆದಾಮ ಹವ್ವ ದೇವರ ಮಾತು ಕೇಳದಂತೆ ಸೈತಾನನಿಗೆ ಅವಕಾಶ ಕೊಟ್ಟು ದೇವರು ಕೊಟ್ಟ ಮಹಿಮೆಯನ್ನು ಕಳೆದುಕೊಂಡು ದೇವರಿಂದ ದೂರವಾದಾಗ ಕರ್ತನಾದ ಯೇಸು ಕ್ರಿಸ್ತನು ಆ ಮರಣ ಶಾಸನವನ್ನು ಅಳಿಸಿ ಹಾಕುವುದಕ್ಕಾಗಿ, ಮರಣದ ಮೂಲಕ ಅದನ್ನು ರದ್ದುಗೊಳಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದು ಯಜ್ಞವಾಗಿ ತನ್ನನ್ನೇ ಅರ್ಪಿಸಿ ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದಿದ್ದಾನೆ. ಯೇಸು ಸಜೀವವಾಗಿದ್ದಾರೆ. ನಮ್ಮ ದೇವರು ಸಜೀವವಾಗಿದ್ದಾರೆ. ಈ ದಿನ ಬಹಳಷ್ಟು ಜನ ಈ ದಿನ ಈ ವಿಷಯವನ್ನು ಇನ್ನೂ ನಂಬುತ್ತಾ ಇಲ್ಲ. ಯೆರೂಸಲೇಮಿನಲ್ಲಿ ಇಂದಿಗೂ ಖಾಲಿ ಸಮಾಧಿ ಇದೆ. ಯೇಸು ಕ್ರಿಸ್ತನು ಸಜೀವವಾಗಿ ಬರದಿದ್ದರೆ ಮಾನವರ ಜೀವಿತದಲ್ಲಿ ಮಾರ್ಪಡುವಿಕೆ ಹೇಗುಂಟಾಗುತ್ತೆ? ಆತನಲ್ಲಿ ನಂಬಿಕೆ ಇಟ್ಟಂಥವರು ನೂತನ ಸೃಷ್ಟಿಗಳಾಗಿ ನೂತನ ಜೀವಿತವನ್ನು ಹೇಗೆ ಹೊಂದಿಕೊಳ್ಳಲಿಕ್ಕಾಗ್ತಿದೆ? ಪಾಪಿಗಳು ಪರಿಶುದ್ಧರಾಗಿ ಮಾರ್ಪಡಲು, ದೋಷಿಗಳು ನಿರ್ದೋಷಿಗಳಾಗಿ ತೀರಿಸಲ್ಪಡಲು, ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಹೊಂದಿ ಸಂತೋಷ ಸಮಾಧಾನದಿಂದ ಅಭಿವೃದ್ಧಿಯಾಗಲು ಪಾಪದ ಕೊಂಡಿಯನ್ನು ಆತನು ಮುರಿದು ಹಾಕಿರೋದ್ರಿಂದ ನಾವು ಈ ದಿನ ಯೇಸುವಿನಲ್ಲಿನ ನಂಬಿಕೆಯೊಂದಿಗೆ ಜೀವಿಸುತ್ತಿದ್ದೇವೆ. ಪೌಲನ ಹಾಗೆ ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ, ಯಾಕೆಂದರೆ ನನಗೆ ಪರಲೋಕ ಸಿಗುತ್ತೆ ಅನ್ನುತ್ತಾನೆ. ನಾವು ಕೂಡ ಹಾಗೆ ಹೇಳೋದಾದರೆ ಧನ್ಯರಾಗ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪುನರುತ್ಥಾನನಾಗಿರುವ ನಿಮ್ಮನ್ನು, ಸಜೀವವಾಗಿರುವ ನಿಮ್ಮನ್ನು ಎಲ್ಲರೊಂದಿಗೆ ಸಮಾನವಾಗಿ ಪರಿಗಣಿಸದೆ, ಪಾಪಿಗಳೊಂದಿಗೆ ಸೇರದೆ ಪ್ರತ್ಯೇಕವಾದವನಾಗಿದ್ದೀರೆಂದು, ಮೇಲಿನಿಂದ ಇಳಿದು ಬಂದಾತನಾಗಿದ್ದೀರೆಂದು, ನಮ್ಮ ಪಾಪಗಳಿಗೋಸ್ಕರ ಯಜ್ಞವಾಗಿ ಪ್ರಾಯಶ್ಚಿತ್ತ ಬಲಿಯಾಗಿ ಮರಣ ಹೊಂದಿ ತಿರುಗಿ ನೀವು ಎದ್ದು ಬಂದಿದ್ದೀರೆಂದು ನಾವು ನಂಬುತ್ತೇವೆ ದೇವರೇ. ಅತಿ ಬೇಗನೆ ನೀವು ರಾಜಾದಿರಾಜನಾಗಿ ಬರಲಿಕ್ಕಿದ್ದೀರೆಂದು,
ನಿಮ್ಮ ರಾಜ್ಯದಲ್ಲಿ ವಾರಸುದಾರರಾಗುವುದಕ್ಕೋಸ್ಕರ ನಿಮ್ಮಲ್ಲಿ ನಾವು ನಂಬಿಕೆ ಇಡುವಾಗ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತವೆ ಎಂದು ನಂಬುವುದಕ್ಕೂ ಸಹಾಯ ಮಾಡಿರಿ. ಇನ್ನೂ ಇಂತಹ ಶ್ರೇಷ್ಠ ದೇವರನ್ನು ಅರಿಯದೇ ಇರುವ ಅಂತಹ ಎಲ್ಲರಿಗೂ ಈ ನಿಮ್ಮ ಪ್ರೀತಿಯ ಸುವಾರ್ತೆ ಸಾರಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನಮ್ಮ ದೇವರು ಸಜೀವವಾಗಿದ್ದಾರೆಂದು ನಂಬಿ ನಾವು ದಿಗಿಲು ಚಿಂತೆಯೆಲ್ಲ ಬಿಟ್ಟು ಭಯ ಭೀತಿಯನ್ನು ಪಕ್ಕಕ್ಕೆ ತಳ್ಳಿಹಾಕಿ ಧೈರ್ಯದಿಂದ ದೇವರ ಕೃಪಾಸನದ ಬಳಿಗೆ ಸಮಯೋಚಿತ ಸಹಾಯವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವುದಕ್ಕೋಸ್ಕರ ಪ್ರತಿ ಅವಶ್ಯಕತೆಗಳನ್ನು ತೀರಿಸಿಕೊಂಡವರಾಗಿ ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಲು ಪರಿಶುದ್ಧಾತ್ಮನ ಶಕ್ತಿಯನ್ನು ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆಗಳಿಗೆ ಹೋಗಿರಿ. ಈ ದಿನ ಈಸ್ಟರ್ ದಿನ, ಈ ಪುನರುತ್ಥಾನದ ದಿನದಲ್ಲಿ ಹೋಗಿ ಯೇಸುವನ್ನು ಆರಾಧಿಸಿರಿ. ವೈಯಕ್ತಿಕವಾಗಿ ಯೇಸುವಿನಲ್ಲಿ ಆನಂದಿಸಿ ಆತನ ನಾಮವನ್ನು ಸ್ತುತಿಸಿ ಆತನಿಗೆ ಪ್ರಾರ್ಥಿಸಿರಿ. ಪ್ರಭು ಯೇಸುವಿನ ಕ್ರೂಜೆಯಲ್ಲಿನ ಮರಣ, ಪುನರುತ್ಥಾನ ಇವುಗಳ ಕುರಿತು ಅದ್ಭುತವಾದ ಸಂದೇಶ ಇಲ್ಲಿಯವರೆಗೂ ಕೇಳಿದಿರಲ್ಲವೇ? ನಾನು ನಂಬುತ್ತೇನೆ ನಿಮ್ಮಲ್ಲಿ ಅನೇಕರು ಈ ವಾಕ್ಯ ಸಂದೇಶಗಳೆಲ್ಲ ನಿಮ್ಮ ಜೀವಿತಕ್ಕೆ ಪ್ರಭಾವ ಬೀರಿವೆ ಎಂದು ನಾನು ನಂಬುತ್ತೇನೆ. ಕರ್ತನ ಚಿತ್ತವಿರೋದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್, ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?